الحمد لله رب العالمين والصلاة والسلام على سيد الأنبياء والمرسلين وعلى آله وأصحابه ومن تبعهم بإحسان إلى يوم الدين أما بعد أعوذ بالله من الشيطان الرجيم بسم الله الرحمن الرحيم أرأيت الذي يكذب بالدين فذلك الذي يدع اليتيم ولا يحض على طعام المسكين فويل للمصلين الذين هم عن صلاتهم ساهون الذين هم يراءون ويمنعون الماعون. ನಮ್ಮ ದಯಾಮಯ ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಪವಿತ್ರ ಕುರಾನಿನ 107ನೇ ಅಧ್ಯಾಯ ಸೂರತುಲ್ ಮಾಊನ್. ಸೃಷ್ಟಿಕರ್ತನಾದ ಅಲ್ಲಾಹನು ಹೇಳುತ್ತಾನೆ, ಅರಐತ ಅಲ್ಲದಿ ಯುಕದ್ದಿಬು ಬಿದ್ದೀನ್, ಪರಲೋಕ ದಿನವನ್ನು, ಕಿಯಾಮತ್ತಿನ ದಿನವನ್ನು ಸುಳ್ಳಾಗಿಸುವವನು ಯಾರೆಂದು ನೀವು ಕಂಡಿರುವಿರೆ. ಫದಾಲಿಕ ಅಲ್ಲದಿ ಯದುಉಲ್ ಯತೀಮ್, ಆ ವ್ಯಕ್ತಿ ಯಾರೆಂದರೆ ಅವನು ಅನಾಥ ವ್ಯಕ್ತಿಯನ್ನು ಅಟ್ಟುವವನು ಆ ವ್ಯಕ್ತಿಯಾಗಿದ್ದಾನೆ. ವಲಾ ಯಹದ್ದು ಅಲಾ ತಆಮಿಲ್ ಮಿಸ್ಕೀನ್, ಅದೇ ರೀತಿ ಅವನು ನಿರ್ಗತಿಕರಿಗೆ, ಬಡವರಿಗೆ ಉಣಿಸಲು ಇತರರನ್ನು ಪ್ರೋತ್ಸಾಹಿಸುವುದಿಲ್ಲ. ಫವೈಲುಲ್ ಲಿಲ್ ಮುಸಲ್ಲೀನ್ ಅಲ್ಲದೀನ ಹುಮ್ ಅನ್ ಸಲಾತಿಹಿಮ್ ಸಾಹೂನ್, ತಮ್ಮ ನಮಾಜ್ಗಳಲ್ಲಿ ನಿರ್ಲಕ್ಷ್ಯ ತೋರುವಂತಹ ನಮಾಜ್ ಮಾಡುವವರಿಗೆ ವೈಲ್ ಎಂಬ ನರಕದ ಶಿಕ್ಷೆ ಇದೆ. ಅಲ್ಲದೀನ ಹುಮ್ ಯುರಾಊನ್, ಅವರು ಜನರಿಗೆ ತೋರಿಸಲಿಕ್ಕೆ ಮಾತ್ರ ನಮಾಜನ್ನು ನಿರ್ವಹಿಸುತ್ತಾರೆ. ವಯಮ್ನಊನ ಅಲ್ ಮಾಊನ್, ಮತ್ತು ಸಾಮಾನ್ಯವಾಗಿ ಜನರು ಬಳಸುವಂತಹ ವಸ್ತುಗಳಿಂದ ಜನರನ್ನು ತಡೆಯುತ್ತಾರೆ. ಈ ಒಂದು ಅಧ್ಯಾಯದಲ್ಲಿ, ಸೂರತಿನಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನು ಯಾರು ಅಲ್ಲಾಹನ ದಾಸರ ಹಕ್ಕುಗಳನ್ನು ನೀಡುವುದಿಲ್ಲವೋ ಅವರ ಕುರಿತು ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಒಂದು ಅಧ್ಯಾಯದಲ್ಲಿ ಅಂತಹ ವ್ಯಕ್ತಿಗಳ ಅವಹೇಳನವನ್ನು ಮಾಡಿದ್ದಾರೆ. ಅರಐತ ಅಲ್ಲದಿ ಯುಕದ್ದಿಬು ಬಿದ್ದೀನ್, ಮರಣದ ನಂತರ ಇನ್ನೊಂದು ಜೀವನವಿದೆ. ಅಲ್ಲಾಹನು ನನ್ನನ್ನು ಮರಣ ನೀಡಿದ ನಂತರ ಮತ್ತೆ ಸೃಷ್ಟಿಸುವನೆಂದು ಅವನಿಗೆ ವಿಶ್ವಾಸವಿಲ್ಲವೇ ಎಂದು ಅಲ್ಲಾಹನು ಪ್ರಶ್ನಿಸುತ್ತಿದ್ದಾನೆ. ಅರಐತ ಅಲ್ಲದಿ ಯುಕದ್ದಿಬು ಬಿದ್ದೀನ್, ಮರಣದ ನಂತರ ಇನ್ನೊಂದು ಜೀವನವಿದೆ. ಸಂದೇಶವಾಹಕರು ತಂದಿರುವಂತಹ ಸಂದೇಶವನ್ನು ನಿರಾಕರಿಸಿ ಕಿಯಾಮತ್ತಿನ ದಿನದ ಮೇಲೆ ವಿಶ್ವಾಸ ತೋರುವ ಬದಲು ಕಿಯಾಮತ್ತಿನ ದಿನವನ್ನು ನಿರಾಕರಿಸುವಂತಹ ವ್ಯಕ್ತಿಯನ್ನು ನೀವು ನೋಡಿಲ್ಲವೇ ಎಂದು ಪ್ರವಾದನವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರಶ್ನಿಸುತ್ತಿದ್ದಾನೆ. ಫದಾಲಿಕ ಅಲ್ಲದಿ ಯದುಉಲ್ ಯತೀಮ್, ಕಿಯಾಮತ್ತಿನ ದಿನ, ಪರಲೋಕದ ದಿನವನ್ನು ನಿರಾಕರಿಸುವಂತಹ ಅವನ ಒಂದು ಕೆಟ್ಟ ಗುಣವೇನೆಂದರೆ ಅವನು ಫದಾಲಿಕ ಅಲ್ಲದಿ ಯದುಉಲ್ ಯತೀಮ್, ಅವನು ತಬ್ಬಲಿ ಅನಾಥ ಮಕ್ಕಳನ್ನು ಅವನು ಅಟ್ಟಾಡಿಸಿ ಅವರನ್ನು ಹೊಡೆಯುತ್ತಾನೆ. ಇಂತಹ ವ್ಯಕ್ತಿಯ ಕುರಿತು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುತ್ತಿರುವುದೇನೆಂದರೆ, ಅವನ ಮನಸ್ಸಿನಲ್ಲಿ ಅನಾಥ ಮಕ್ಕಳ ಕುರಿತು ಯಾವುದೇ ರೀತಿಯ ಕರುಣೆ ಇಲ್ಲ. ಅವನ ಮನಸ್ಸು, ಅವನ ಹೃದಯವು ಅದು ಬಹಳ ಕಠೋರವಾಗಿದೆ. ಅದೇಕೆಂದರೆ ಅವನಿಗೆ ಕಿಯಾಮತ್ತಿನ ದಿನದ ಕುರಿತು ಯಾವುದೇ ಪುಣ್ಯದ ನಿರೀಕ್ಷೆ ಇಲ್ಲ. ಕಿಯಾಮತ್ತಿನ ದಿನ ಅಲ್ಲಾಹನು ನನಗೆ ಮತ್ತೆ ಸೃಷ್ಟಿಸಿ ನನಗೆ ವಿಚಾರಿಸುವನು. ನನಗೆ ಕಿಯಾಮತ್ತಿನ ದಿನ ಈ ಅನಾಥ ಮಕ್ಕಳೊಂದಿಗೆ ನಾನು ಕರುಣೆ ತೋರಿದರೆ ಅಲ್ಲಾಹ್ ನನಗೆ ಇದರ ಸರಿಯಾದ ಪ್ರತಿಫಲ ನೀಡುವನೆಂದು ಅವನಿಗೆ ಅಲ್ಲಾಹನ ಕುರಿತು ಯಾವುದೇ ಒಂದು ನಿರೀಕ್ಷೆ ಇಲ್ಲ. ವಲಾ ಯಹದ್ದು ಅಲಾ ತಆಮಿಲ್ ಮಿಸ್ಕೀನ್, ಅದೇ ರೀತಿ ಈ ಕಿಯಾಮತ್ತಿನ ದಿನವನ್ನು ನಿರಾಕರಿಸುವಂತಹ ವ್ಯಕ್ತಿಯ ಇನ್ನೊಂದು ಕೆಟ್ಟ ಗುಣವನ್ನು ಅಲ್ಲಾಹ್ ಪ್ರಸ್ತಾಪಿಸುತ್ತಿದ್ದಾನೆ. ಅವನು ಜನರಿಗೆ, ಆ ಬಡ ಮಕ್ಕಳಿಗೆ ಅವನು ಅನ್ನವನ್ನು ನೀಡುವುದಿಲ್ಲ. ಅನ್ನವನ್ನು ನೀಡುವುದು ಅದು ದೂರದ ವಿಷಯ, ಬದಲಾಗಿ ಇತರರಿಗೆ ಪ್ರೋತ್ಸಾಹಿಸುವುದೂ ಇಲ್ಲ. ನೀವು ಬಡವರಿಗೆ ಉಣಿಸಿರಿ, ಬಡವರಿಗೆ ನೀವು ಆಹಾರವನ್ನು ಒದಗಿಸಿರಿ, ಬಡವರಿಗೆ ನೀವು ತಿನ್ನಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಎಂದು ಸಹ ಅವನು ಈ ರೀತಿ ಇತರರಿಗೆ ಪ್ರೋತ್ಸಾಹಿಸುವುದೂ ಇಲ್ಲ. ವಲಾ ಯಹದ್ದು ಅಲಾ ತಆಮಿಲ್ ಮಿಸ್ಕೀನ್, ಅವನು ಸ್ವತಃ ಈ ನಿರ್ಗತಿಕರಿಗೆ, ಬಡವರಿಗೆ ತಿನ್ನಿಸಲು, ಅವರಿಗೆ ಉಣಿಸಲು ಅವನು ಸಹ ಪ್ರಯತ್ನ ಮಾಡುವುದಿಲ್ಲ ಮತ್ತು ಇತರರಿಗೂ ಸಹ ಪ್ರೋತ್ಸಾಹಿಸುವುದಿಲ್ಲ. ಇದರ ನಂತರ ಅಲ್ಲಾಹ್ ಹೇಳುತ್ತಿದ್ದಾನೆ, ಈ ಎಲ್ಲ ವಿಷಯಗಳು ಏಕೆಂದರೆ ಮೊದಲನೇದಾಗಿ ಅವರು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದಿಲ್ಲ, ಮತ್ತೆ
ಕಿಯಾಮತ್ತಿನ ದಿನ ಅದು ಬರುತ್ತದೆ. ಕಿಯಾಮತ್ತಿನ ದಿನ ಅಲ್ಲಾಹನು ನನಗೆ ವಿಚಾರಿಸುತ್ತಾನೆ. ಅಲ್ಲಾಹನ ಮುಂದೆ ನನಗೆ ನಿಂತು ಈ ನನ್ನ ಜೀವನದ ಗುರಿ ಉತ್ತರ ಕೊಡಬೇಕಾಗಿದೆ ಎಂಬ ನಿರೀಕ್ಷೆ ಮತ್ತು ವಿಶ್ವಾಸ ಅವನಿಗಿಲ್ಲ. ಮತ್ತೊಂದು ವಿಷಯ ಏನೆಂದರೆ, ಆ ವ್ಯಕ್ತಿ ಅವನು ನಮಾಜ್ ಮಾಡುತ್ತಾನೆ, ಆದರೆ ನಮಾಜಿನಲ್ಲಿ ಅವನಿಗೆ ನಿರ್ಲಕ್ಷ್ಯತನ ತೋರುತ್ತಾನೆ. ಅವನು ಆ ನಮಾಜಿನಲ್ಲಿ ನಿರ್ಲಕ್ಷ್ಯತನವೆಂದರೆ ಫವೈಲುಲ್ ಲಿಲ್ ಮುಸಲ್ಲೀನ್, ನಮಾಜ್ ಮಾಡುವಂತಹ ವ್ಯಕ್ತಿಗಳಿಗೆ ನರಕದ ಯಾತನೆ ಇದೆ. ಎಂತಹ ನಮಾಜ್ ಮಾಡುವವರಿಗೆ ಮುಂದೆ ಅಲ್ಲಾಹ್ ಹೇಳುತ್ತಾನೆ, ಅಲ್ಲದೀನ ಹುಮ್ ಅನ್ ಸಲಾತಿಹಿಂ ಸಾಹೂನ್, ಅವರು ತಮ್ಮ ನಮಾಜ್ಗಳಲ್ಲಿ ಅವರು ನಿರ್ಲಕ್ಷ್ಯ ತೋರುತ್ತಾರೆ. ಅಂದರೆ ಅವರು ಆ ನಮಾಜ್ ಮಾಡುವಂತಹದ್ದು ಅದು ಮನಸ್ಸಿನಿಂದಲ್ಲ, ಬದಲಾಗಿ ಬೇಕಾಬಿಟ್ಟಿಯಾಗಿ ಅವರು ನಮಾಜ್ ಮಾಡುತ್ತಾರೆ. ಅವರು ನಮಾಜ್ ಮಾಡುವಾಗ ಅವರ ಮನಸ್ಸು ಅವರ ಅಂಗಡಿಯಲ್ಲಿ ಇರುತ್ತದೆ. ಅವರ ನಮಾಜ್ ಮಾಡುವಾಗ ಅವರ ಮನಸ್ಸು ಎಲ್ಲೋ ಅಲ್ಲಲ್ಲಿ ಓಡುತ್ತಾ ಇರುತ್ತದೆ, ಆದರೆ ಅವರ ದೇಹ ಮಾತ್ರ ಇಲ್ಲಿ ಇರುತ್ತದೆ. ಇಂತಹ ನಮಾಜ್ ಮಾಡುವವರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ಒಂದು ಆಯತ್ತಿನಲ್ಲಿ ಅವರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಶಾಪವನ್ನು ಹೇಳಿದ್ದಾನೆ. ಅಂತಹ ಜನರಿಗೆ ಶಿಕ್ಷೆ ಇದೆ ಎಂದು ಹೇಳಿದ್ದಾನೆ. ಅರ್ಥಾತ್ ನಮಾಜ್ ಮಾಡುವವರಿಗೆ, ನಮಾಜಿನಲ್ಲಿ ನಿರ್ಲಕ್ಷ್ಯ ತೋರಿ ನಮಾಜ್ ಮಾಡುವಂತಹ ವ್ಯಕ್ತಿಗಳಿಗೆ ಅಲ್ಲಾಹನ ಯಾತನೆ, ಅಲ್ಲಾಹನ ಶಿಕ್ಷೆ ಇದೆ ಎಂದಾದರೆ, ನಮಾಜನ್ನು ಅದು ಪೂರ್ಣವಾಗಿ ನಮಾಜನ್ನು ಬಿಟ್ಟು ಬಿಡುವವರು, ನಮಾಜನ್ನು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅದನ್ನು ತೊರೆಯುವವರಿಗೆ ಇಂತಹ ಶಿಕ್ಷೆ ಇರಬೇಕೆಂಬುದು ನಾವು ಯೋಚಿಸುವಂತಹ ವಿಷಯವಾಗಿದೆ. ಫವೈಲುಲ್ ಲಿಲ್ ಮುಸಲ್ಲೀನ್ ಅಲ್ಲದೀನ ಹುಮ್ ಅನ್ ಸಲಾತಿಹಿಂ ಸಾಹೂನ್, ಅವರು ನಮಾಜನ್ನು ಯಾವ ರೀತಿ ನಿರ್ವಹಿಸುತ್ತಾರೆಂದರೆ, ನಮಾಜಿನ ಸುನ್ನತ್ತುಗಳು, ನಮಾಜಿನಲ್ಲಿ ಯಾವ ಕಡ್ಡಾಯಗಳಿವೆ, ನಮಾಜಿನಲ್ಲಿ ಯಾವ ಫರಾಯಿಜ್ಗಳಿವೆ, ಮತ್ತೆ ನಮಾಜ್ ಅದು ಸಂಪೂರ್ಣವಾಗಲಿಕ್ಕೆ, ಅಲ್ಲಾಹನ ಬಳಿ ಸ್ವೀಕಾರವಾಗಲಿಕ್ಕೆ ಯಾವ ಯಾವ ವಿಷಯಗಳು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಡ್ಡಾಯಗೊಳಿಸಿದ್ದಾರೆ. ನಮಾಜಿನ ಫರಾಯಿಜ್, ನಮಾಜಿನ ಕಡ್ಡಾಯಗಳು, ನಮಾಜಿನ ಸುನ್ನತ್ಗಳು, ಮತ್ತೆ ನಮಾಜ್ ಮಾಡುವಾಗ ಮನುಷ್ಯನ, ಒಬ್ಬ ವ್ಯಕ್ತಿಯ ಮನಸ್ಸು ಯಾವ ರೀತಿ ಇರಬೇಕು, ಈ ಎಲ್ಲ ಕಡ್ಡಾಯಗಳನ್ನು ಅವರು ನಿರ್ಲಕ್ಷಿಸಿ ನಮಾಜ್ ಮಾಡುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ಇದು ಅಲ್ಲಾಹನ ಶಿಕ್ಷೆ, ಅಲ್ಲಾಹನ ಯಾತನೆ ಇದೆ ಎಂದು ಈ ಅಧ್ಯಾಯದಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಹೇಳುತ್ತಿದ್ದಾನೆ. ನಾವು ಅಲ್ಲಾಹನ ಆರಾಧನೆ ಖಂಡಿತವಾಗಿಯೂ ಮಾಡುತ್ತಿದ್ದೇವೆ. ಮತ್ತೆ ಈ ನಮ್ಮ ಈ ಆರಾಧನೆ, ನಮಾಜ್ ಎಂಬ ಈ ಪುಣ್ಯ ಕಾರ್ಯವು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂಬುದಾದರೆ ಖಂಡಿತವಾಗಿಯೂ ಆ ನಮಾಜನ್ನು ಬಹಳ ಗಮನಹರಿಸಿ ನಾವು ನಮಾಜನ್ನು ನಿರ್ವಹಿಸಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತಿನ ಪ್ರಕಾರ ನಾವು ನಮಾಜ್ ನಿರ್ವಹಿಸಿದರೆ ಮಾತ್ರ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಲಿಕ್ಕೆ ಸಾಧ್ಯ. ಪ್ರವಾದಿಯವರು ಹೇಳಿದರು, ಸಲ್ಲು ಕಮಾ ರಅಯ್ತುಮೂನಿ ಉಸಲ್ಲಿ, ಜನರೇ ನೀವು ನನಗೆ ಯಾವ ರೀತಿ ನಮಾಜ್ ನಾನು ನಮಾಜ್ ಮಾಡುವುದನ್ನು ನೀವು ನನಗೆ ಯಾವ ರೀತಿ ನೋಡುತ್ತಿರುವೆಯೋ ಅದೇ ರೀತಿ ನೀವು ನಮಾಜನ್ನು ನಿರ್ವಹಿಸಿರಿ. ನಮಾಜ್ ಪ್ರವಾದಿಗಳು ಮಾಡಿದ ಹಾಗೆ ನಾವು ಮಾಡಿದರೆ ಮಾತ್ರ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಲಿಕ್ಕೆ ಸಾಧ್ಯ. ನಾವು ನಮ್ಮ ಮನಸ್ಸಿಗೆ ಬಂದಂತೆ, ನಮ್ಮ ಇಷ್ಟಕ್ಕೆ ಬಂದಂತೆ, ನಮ್ಮ ಇಚ್ಛೆಗೆ ಬಂದಂತೆ ನಾವು ನಮಾಜ್ ನಿರ್ವಹಿಸಿದರೆ ಅಂತ ನಮಾಜ್ ಅಲ್ಲಾಹನ ಬಳಿ ಸ್ವೀಕಾರವಾಗಲಿಕ್ಕೆ ಸಾಧ್ಯವಿಲ್ಲ. ಕಿಯಾಮತ್ತಿನ ದಿನ ಹೌಜುಲ್ ಕೌಸರ್, ಅದರ ಬಳಿ ಕೆಲವೊಬ್ಬರು ಬರುತ್ತಿರುವರು. ಅವರ ಮುಖಗಳು, ಅವರು ವಜು ಮಾಡುವಂತಹ ಅವರ ಎಲ್ಲ ಅಂಗಾಂಗಗಳು ಅದು ಪ್ರಕಾಶಮವಾಗಿರುವುದು. ಆದರೆ ಅವರು ಹತ್ತಿರ ಬಂದಾಗ ಅವರಿಗೆ ದೇವಚರರು, ಮಲಕಗಳು ತಳ್ಳಿ ಹಾಕುವುದು. ಸಹ್ಮನ್ ಲಿಮನ್ ಗಯ್ಯರ ದೀನಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ದೇವಚರರಿಗೆ ಹೇಳುತ್ತಾರೆ, ಈ ಮಲಕಗಳಿಗೆ ಹೇಳುತ್ತಾರೆ, ಇವರು ನನ್ನ ಸಮುದಾಯದವರು, ನನ್ನ ಉಮ್ಮತ್ತಿನವರು, ಇವರಿಗೆ ಬಿಡಿ, ಇವರಿಗೆ ನನ್ನ ಬಳಿ ಬಿಡಿ, ನಾನು ಹೌಸಲ್ ಕೌಸಲಿಲ್ಲದೆ ಇವರಿಗೆ ನಾನು ನೀರನ್ನು ಕುಡಿಸುವೆನು ಎಂದು ಪ್ರವಾದಿಗಳು ಹೇಳಿದಾಗ ಪ್ರವಾದಿಯವರಿಗೆ ಆ ದೇವಚರ ಹೇಳುತ್ತಾರೆ, ಓ ಪ್ರವಾದಿಯವರೇ, ನೀವು ನಿಮ್ಮ ಮರಣದ ನಂತರ ಇವರು ನಿಮ್ಮ ದೀನಿನಲ್ಲಿ ಎಂತಹ ಬಿದಾತ್ಗಳನ್ನು, ಎಂತಹ ನವೀನಾಚಾರಗಳನ್ನು, ಹೊಸ ಹೊಸ ವಿಚಾರಗಳನ್ನು ಹುಟ್ಟುಹಾಕಿಸಿದರು ನಿಮಗೆ ಇದರ ಕುರಿತು ಅರಿವಿಲ್ಲ. ಇವರೆಲ್ಲರೂ ಬಿದಾತಿಗಳಾಗಿದ್ದಾರೆ. ಇವರೆಲ್ಲರೂ ದೀನಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಕಾರ್ಯಗಳನ್ನು ಇವರು ಸೃಷ್ಟಿ ಮಾಡಿದವರು, ಹುಟ್ಟಿಸಿದವರು, ನಿಮ್ಮ ಧರ್ಮವನ್ನು ಬದಲಾಯಿಸಿದವರಾಗಿದ್ದಾರೆ. ಆಗ ಪ್ರವಾದಿಗಳು ಹೇಳಿದರು, ಲಿಮನ್ ಗಯ್ಯರ ದೀನಿ, ನನ್ನ ಧರ್ಮವನ್ನು, ನಾನು ತಂದಿರುವಂತಹ ಈ ಇಸ್ಲಾಂ ಧರ್ಮವನ್ನು ಯಾರು ಬದಲಾಯಿಸಿದರೋ ಅವರಿಗೆ ನನ್ನಿಂದ ದೂರವಿರಲಿ ಎಂದು ಪ್ರವಾದಿಗಳು ಹೇಳಿದರು. ಆದ ಕಾರಣದಿಂದಾಗಿ ಪ್ರತಿಯೊಂದು ಸತ್ಕಾರ್ಯ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದಾದರೆ ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೊಹರ ಇರಬೇಕೆಂಬುದು ಕಡ್ಡಾಯವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸಿನಲ್ಲಿ ಉಮ್ಮುಲ್ ಮುಮಿನೀನ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾರೆ,
ಮನ್ ಅಮಿಲ ಅಮಲನ್ ಲೈಸ ಅಲೈಹಿ ಅಮ್ರುನಾ ಫಹುವ ರದ್ದುನ್. ನಮ್ಮ ಮೊಹರು, ನಮ್ಮ ಸ್ಟಾಂಪ್ ಯಾವ ಕಾರ್ಯದ ಮೇಲೆ ಇಲ್ಲವೋ ಅಂತಹ ಕಾರ್ಯ ಯಾವ ವ್ಯಕ್ತಿಗಳಿಗೆ ಯಾರು ಎಸಗುತ್ತಾನೆಯೋ ಅಂತಹ ಆ ಕಾರ್ಯವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಕಿಯಾಮತಿನ ದಿನ ಅವನ ಮಕ್ಕದ ಮೇಲೆ ಎಸೆದು ಹಾಕುತ್ತಾನೆ ಎಂದು ಪ್ರವಾದಿಗಳು ಹೇಳಿದರು. ಮನ್ ಅಮಿಲ ಅಮಲನ್ ಲೈಸ ಅಲೈಹಿ ಅಮ್ರುನಾ ಫಹುವ ರದ್ದುನ್. ಅಂತಹ ಕಾರ್ಯ ವ್ಯರ್ಥವಾಗಿದೆ, ಅದು ಪುಣ್ಯದ ಬದಲಾಗಿ ಪಾಪವಾಗಿದೆ ಎಂದು ಪ್ರವಾದಿಗಳು ಹೇಳಿದ್ದಾರೆ. ಆದ ಕಾರಣದಿಂದಾಗಿ ನಮಾಜ್ ಮಾಡುವಾಗ, ಪ್ರತಿಯೊಂದು ಸತ್ಕಾರ್ಯ ಮಾಡುವಾಗ ನಾವು ಖಂಡಿತವಾಗಿಯೂ ಪ್ರವಾದಿಯವರ ಸುನ್ನತ್, ಪ್ರವಾದಿಯವರ ಚರ್ಯೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗಿದೆ. ಮುಂದೆಲ್ಲ ಹೇಳುತ್ತಾನೆ ಅಲ್ಲದೀನಹು ಯುರಾಹು. ಇಂತಹ ವ್ಯಕ್ತಿಗಳು ನಮಾಜ್ ಮಾಡುವುದು ಹೇಗೆ ಗೊತ್ತಾ? ಜನರಿಗೆ ತೋರಿಸಲಿಕ್ಕೆ, ಜನರನ್ನು ತೋರಿಸಲಿಕ್ಕೆ ನಾನೊಬ್ಬ ನಮಾಜ್ ಮಾಡುವಂತಹ ವ್ಯಕ್ತಿ, ಜನರು ನನ್ನನ್ನು ಸಮಾಜದಲ್ಲಿ ಹೊಗಳಬೇಕು, ನಾನೊಬ್ಬ 5 ಸಲ 5 ಹೊತ್ತು ನಾನು ಕಡ್ಡಾಯವಾಗಿ ನಮಾಜ್ ನಿರ್ವಹಿಸುವಂತಹ ವ್ಯಕ್ತಿ, ಜನರಲ್ಲಿ ನನ್ನ ಹೆಸರಿರಬೇಕು ಎಂಬ ಕಾರಣದಿಂದಾಗಿ ಮಾತ್ರ ಇಂತಹ ವ್ಯಕ್ತಿಗಳು ನಮಾಜ್ ಮಾಡಲಿಕ್ಕೆ ಬರುತ್ತಾರೆ, ನಮಾಜನ್ನು ನಿರ್ವಹಿಸುತ್ತಾರೆ ಎಂದು ಅಲ್ಲಾಹ್ ಹೇಳುತ್ತಿದ್ದಾನೆ. ಅದೇ ರೀತಿ ಮುಂದೆಲ್ಲ ಹೇಳುವುದು ವಯಂನಅೂನಲ್ ಮಾಊನ್. ಜನರು ಉಪಯೋಗಿಸುವಂತಹ ಬಹಳ ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ವಸ್ತುಗಳನ್ನು ಜನರಿಂದ ಇವರು ತಡೆಯುತ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ನೀರಿಗೆ ಒಂದು ಕೊಡಬೇಕಾಗಿದೆ, ನೀರಿನ ಪಾತ್ರೆ ಅವಶ್ಯಕತೆ ಇದೆ. ಅದೇ ರೀತಿ ಮನೆಯಲ್ಲಿ ಬಳಸುವಂತಹ ಬಹಳ ಸಣ್ಣ ಪುಟ್ಟ ವಸ್ತುಗಳನ್ನು ಸಹ ಜನರಿಗೆ ನೋಡಿ ನೀಡುವುದಿಲ್ಲ. ವಯಂನಅೂನಲ್ ಮಾಊನ್, ಚಿಕ್ಕ ಪುಟ್ಟ ಬಳಕೆಗೆ ಬರುವಂತಹ ವಸ್ತುಗಳನ್ನು ಜನರಿಂದ ತಡೆಯುವಂತಹ ವ್ಯಕ್ತಿ ಎಷ್ಟು ಜಿಪುಣತನ, ಎಷ್ಟು ಪ್ರವಾದಿಯವರ ಚರ್ಯೆಗಳನ್ನು ವಿರೋಧಿಸುವನು, ಕಿಯಾಮತಿನ ದಿನವನ್ನು ವಿರೋಧಿಸುವನು, ಎಷ್ಟು ಕೆಡಕುಗಳು ಇಂತಹ ವ್ಯಕ್ತಿಗಳಲ್ಲಿ ಕೂಡಿವೆ. ಆದ ಕಾರಣದಿಂದಾಗಿ ಈ ಎಲ್ಲ ಕೆಡಕುಗಳು ನಮ್ಮಿಂದ ದೂರವಾಗಬೇಕೆಂದಾದರೆ ಅದರಲ್ಲಿ ಒಂದು ಕಾರ್ಯ, ನಾವು ನಮಾಜ್ ಕಾರ್ಯವನ್ನು ಅದು ಸರಿಯಾಗಿ ನಿರ್ವಹಿಸದೆ ಈ ಎಲ್ಲ ಕೆಡಕುಗಳು ನಮ್ಮ ಮನಸ್ಸು ವಿಶಾಲವಾಗಲಿಕ್ಕೆ ಸಾಧ್ಯ, ನಮ್ಮ ಮನಸ್ಸಿನಿಂದ ಅದು ಜಿಪುಣತನ ಹೋಗಲಿಕ್ಕೆ ಸಾಧ್ಯ, ನಮ್ಮ ಮನಸ್ಸಿನಲ್ಲಿ ಶ್ರೀಮಂತಿಕೆ ಬರಲಿಕ್ಕೆ ಸಾಧ್ಯ. ಹೇಗೆ? ನಾವು ನಮಾಜನ್ನು ಸರಿಯಾಗಿ ಅದರ ಫರಾಯಿಸ್, ಅದರ ಕಡ್ಡಾಯಗಳು, ಅದರ ಸುನ್ನತ್ಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ನಮಾಜ್ ನಿರ್ವಹಿಸಿದರೆ ಈ ಎಲ್ಲ ತಪ್ಪು ಕಾರ್ಯಗಳು ನಮ್ಮಿಂದ ದೂರವಾಗಲಿಕ್ಕೆ ಸಾಧ್ಯ. ಈ ಒಂದು ಅಧ್ಯಾಯದ, ಈ ಒಂದು ಸೂರತ್ತಿನ ಸಾರಾಂಶವೇನೆಂದರೆ ನಾವು ನಮಾಜನ್ನು ಸರಿಯಾಗಿ ಅದರ ಕಡ್ಡಾಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮಾಜ್ ನಿರ್ವಹಿಸಬೇಕಾಗಿದೆ. ಅದೇ ರೀತಿ ಜನರಿಗೆ ಬಳಕೆ ಬರುವಂತಹ ವಸ್ತುಗಳನ್ನು ಅವರಿಗೆ ಅವರ ಲಾಭಕ್ಕಾಗಿ ನಾವು ನೀಡಬೇಕಾಗಿದೆ. ಮತ್ತು ಅದೇ ರೀತಿ ನಿರ್ಗತಿಕರಿಗೆ, ಸಮಾಜದಲ್ಲಿರುವಂತಹ ಅನಾಥ ಮಕ್ಕಳ ಮೇಲೆ ನಾವು ಕರುಣೆ ತೋರಬೇಕಾಗಿದೆ. ಅದೇ ರೀತಿ ಬಡವರಿಗೆ, ನಿರ್ಗತಿಕರಿಗೆ, ಯಾರಿಗೆ ಹಸಿವಿದೆಯೋ, ಯಾರಿಗೆ ಊಟವಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ನಾವು ತಿನ್ನಲಿಕ್ಕೆ ಆಹಾರವನ್ನು ಒದಗಿಸುವಂತಹ ಸತ್ಕಾರ್ಯಗಳನ್ನು ನಾವು ಮಾಡಬೇಕೆಂಬುದು ಈ ಒಂದು ಅಧ್ಯಾಯದ ಸಾರಾಂಶವಾಗಿದೆ. ಅಲ್ಲಾಹನು ನಮ್ಮೆಲ್ಲರನ್ನು ಪವಿತ್ರ ಕುರಾನನ್ನು ಅರ್ಥ ಮಾಡಿಕೊಂಡು ಜೀವಿಸುವಂತಹ ತೌಫೀಕನ್ನು ದಯಪಾಲಿಸಲಿ. ಆಮೀನ್. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.